ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಸೊ ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋ ಅಂದ್ರೆ ಇದು ಕಂಪ್ಲೀಟ್ ಆಗಿ ಗೃಹಲಕ್ಷ್ಮಿ ಬಗ್ಗೆ. ಸೊ ತುಂಬಾ ದಿನಗಳ ಬಳಿಕ ಈ ಒಂದು ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ತುಂಬಾ ಜನರು ಕಾಯ್ತಾ 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 ಕುಳಿತುಕೊಳ್ತಾ ಇದ್ದಾರೆ ಅಲ್ವಾ. ಸೊ ಖಂಡಿತವಾಗ್ಲೂ ನಾನು ಹೇಳಿದ್ದೆ ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಈ ಒಂದು ಗೃಹಲಕ್ಷ್ಮಿ 23ನೇ ಕಂತಿನ ಹಣ ನಿಮಗೆ ಸಿಗ್ಲಿವೆ, ನಿಮ್ಮ ಅಕೌಂಟ್ಗಳಿಗೆ ಜಮೆ ಆಗುತ್ತೆ ಅಂತ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ನೀವು ಏನು ಮಾಡಬೇಕು, ತಪ್ಪದೇ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನಿಮ್ಮ ಕಮೆಂಟ್ಸ್ ನನಗೆ ತುಂಬಾನೇ ಇಂಪಾರ್ಟೆಂಟ್. ಓಕೆನಾ. ಸೊ ಫಟ್ ಅಂತ ವಿಡಿಯೋ ಹೋಗೋಣ ಸ್ನೇಹಿತರೆ. ಈ ಒಂದು ಗೃಹಲಕ್ಷ್ಮಿ ಹಣವೇನಿದೆ, ಈ ಒಂದು ಗೃಹಲಕ್ಷ್ಮಿ ಹಣ ಬರುತ್ತೆ, ಬಟ್ ಖಂಡಿತವಾಗ್ಲೂ ಈಗ ಏನು ಎಡವಟ್ಟಾಗಿದೆ ಅಂತ ಹೇಳಿದ್ರೆ, ಈ ಒಂದು ಇಂದಿರಾ ಕಿಟ್ ಏನಿದೆ, ಸೊ ಸರ್ಕಾರದಿಂದ ಬರುವಂತಹ 5 kg ಅಕ್ಕಿಯ ಬದಲಿಗೆ ಬರುವಂತಹ ಇಂದಿರಾ ಕಿಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆಲ್ರಿಗೂ ಇದು ಗೊತ್ತಿರುವ ವಿಚಾರ. ಸೊ 5 kg ಅಕ್ಕಿಯ ಬದಲಿಗೆ ತೊಗರಿಬೇಳೆ, ಹೆಸರುಕಾಳು, ಸಕ್ಕರೆ, ಎಣ್ಣೆ ಹಾಗೂ 5 kg ಅಕ್ಕಿಯನ್ನು ಕೂಡ ನಿಮಗೆ ಕೊಡ್ತಾ ಇದ್ದಾರೆ ಅಲ್ವಾ. ಸೊ ಇದು ಈ ಒಂದು ಯೋಜನೆ ಈ ಒಂದು ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ನಿಮಗೆ ಈ ಒಂದು ಯೋಜನೆಯ ಲಾಭವನ್ನು ನೀವು ಪಡೀತೀರಿ. ಬಟ್ ಆಗ ಈ ಒಂದು ಯೋಜನೆನ ಕೊಡುವ ನಿಟ್ಟಿನಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಸ್ವಲ್ಪ ಕೂಡ ಲೇಟ್ ಆಗ್ಬೋದು ಅಂತ ನಾನು ಹೇಳ್ತೇನೆ. ಬಿಕಾಸ್ ಅದನ್ನು ಕೂಡ ಮಾಡಬೇಕು, ಇದನ್ನು ಕೂಡ ಸರಿಸಮಾನವಾಗಿ ತೂಗಬೇಕಲ್ವಾ. ಸೊ ಅಲ್ಲೂ ಕೂಡ ಹಣ ಖರ್ಚಾಗುತ್ತೆ, ಇಲ್ಲೂ ಕೂಡ ಹಣ ಖರ್ಚಾಗುತ್ತೆ. ಸೊ ಎರಡು ಯೋಜನೆಗಳು ಸರ್ಕಾರದೇ. ಸೊ ಹಾಗಾಗಿ ಒಂದು ಯೋಜನೆಯನ್ನು ಅವ್ರು ನೀಡ್ತಾ ಇದ್ದಾರೆ. ಈಗ ಅಕ್ಕಿ ಬದಲಿಗೆ ಈ ಒಂದು ದಿನಸಿ ಸಾಮಗ್ರಿಗಳು ನಿಮಗೆ ಸಿಗ್ಲಿವೆ ಈ ಒಂದು ಎಂಡಲ್ಲಿ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಕೊಂಚ ಲೇಟ್ ಆಗುತ್ತೆ ಖಂಡಿತವಾಗ್ಲು. ಬಿಕಾಸ್ ಯಾಕಂತ ಹೇಳಿದ್ರೆ ಈ ಒಂದು ಕೋಟ್ಯಾಂತರ ಜನರಿಗೆ ಈ ಒಂದು ದಿನಸಿ ಸಾಮಗ್ರಿಗಳನ್ನ ಕೊಡೋದೇ, ಎಲ್ಲ ಒಂದು ಜನರಿಗೂ ಒಂದು ಐಟಮ್ ಕೂಡ ಮಿಸ್ ಆಗದೆ ಈ ಒಂದು ದಿನಸಿ ಸಾಮಗ್ರಿಗಳನ್ನ ಕೊಡೋದೇ ಒಂದು ಚಾಲೆಂಜ್ ಅಂತ ಹೇಳ್ಬೋದು ಅಲ್ವಾ, ಸವಾಲ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇವೆಲ್ಲವನ್ನು ಕೊಡುವ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಪ್ಲಸ್ ಗೃಹಲಕ್ಷ್ಮಿ 2,000 ಕೂಡ ಕೊಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಐ ಥಿಂಕ್ ನನಗೆ ಸಿಕ್ಕಿದ ಮಾಹಿತಿಯ ಮೇರೆಗೆ ನಿಮಗೆ ಈ ಒಂದು ಡಿಸೆಂಬರ್ ಮಿಡಲ್ ವೀಕ್ ಆಗುತ್ತೆ ಈ ಒಂದು ಗೃಹಲಕ್ಷ್ಮಿ ಬರೋತ್ತಿಗೆ. ಓಕೆನಾ. ಸೊ ಅಥವಾ ಮೋಸ್ಟ್ಲಿ ಎಂಡ್ ಕೂಡ ಆಗ್ಬೋದು ಈ ಒಂದು ಕಿಟ್ ನಿಮಗೆ ವಿತರಣೆ ಆದರೆ. ಅಲ್ಲವಾದಲ್ಲಿ ಅಂದ್ರೆ ವಿತರಣೆ ಆಗದಿದ್ದಲ್ಲಿ ನಿಮಗೆ ಖಂಡಿತವಾಗ್ಲೂ ಈ ಒಂದು ನವೆಂಬರ್ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಸಿಗುತ್ತೆ. ಸೊ ಎರಡು ಯೋಜನೆಗಳು ಒಟ್ಟೊಟ್ಟಿಗೆ ನಿಮಗೆ ಬಿಡುಗಡೆ ಮಾಡೋದಿಲ್ಲ. ಸೊ ಖಂಡಿತವಾಗ್ಲೂ ಒಂದಲ್ಲವಾದರೆ ಈ ಒಂದು ಕಿಟ್ಗಳು ನಿಮಗೆ ಬರುತ್ತೆ ಅಥವಾ ಈ ಒಂದು ಗೃಹಲಕ್ಷ್ಮಿ ಬರುವ ಚಾನ್ಸಸ್ ಇದೆ ಅಂತ ನಾನು ಹೇಳ್ತೀನಿ. ಓಕೆನಾ. ಸೊ ಎಲ್ಲವೂ ಕೂಡ ಕಷ್ಟವಾಗುತ್ತೆ, ಎಲ್ರಿಗೂ ಕೂಡ ಕಷ್ಟವಾಗುತ್ತೆ, ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಈ ಒಂದು ಕಿಟ್ ಅನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಕೊಂಚ ಲೇಟ್ ಆಗ್ಬೋದು, ಅಥವಾ ಕಿಟ್ ಇಲ್ಲ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಬೇಗನೆ ಬರುತ್ತೆ. ಓಕೆನಾ. ಸೊ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬೇಗನೆ ಮಾಹಿತಿಯನ್ನು ತಿಳಿಸಿದ್ದೀನಿ ಅಂತ ಅನ್ಕೊಳ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಖಂಡಿತವಾಗ್ಲೂ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ ಫಟ್ ಅಂತ ವಿಡಿಯೋನ ಸ್ಟಾಪ್ ಮಾಡ್ತೇನೆ ವೀಕ್ಷಕರೇ. ದಿಸ್ ಇಸ್ ಮೀ ಸಂಹಿತಾ ಉಪಾಧ್ಯಾಯ. ಥ್ಯಾಂಕ್ ಯು, ಧನ್ಯವಾದಗಳು.